Welcome to KSN Knowledge Hub. Hit those buttons to subscribe and support us. ಇತಿಹಾಸದ ಆಳವನ್ನ ಅನ್ವೇಷಿಸಿ. KSN ನಾಲೆಡ್ಜ್ ಹಬ್ಗೆ ಸ್ವಾಗತ. KSN ನಾಲೆಡ್ಜ್ ಹಬ್ಗೆ ಸ್ವಾಗತ. ದಯವಿಟ್ಟು ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಇವತ್ತು ನಾವು ಇತಿಹಾಸದ ಪುಟಗಳಲ್ಲಿ ಅಡಗಿರೋ ಅತಿದೊಡ್ಡ ಉತ್ತರ ಸಿಗದ ರಹಸ್ಯಗಳಲ್ಲೊಂದರ ಬಗ್ಗೆ ಮಾತಾಡೋಣ. ಅದೇ ಸಿಂಧೂ ಕಣಿವೆ ನಾಗರಿಕತೆ. ಬನ್ನಿ, ಈ ಕಳೆದು ಹೋದ ಜಗತ್ತಿನ ಒಳಗೆ ಹೋಗಿ ಅವರ ಒಗಟುಗಳನ್ನ ಒಟ್ಟಿಗೆ ಬಿಡಿಸೋಕೆ ಒಂದು ಪ್ರಯತ್ನ ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಲಕ್ಷಾಂತರ ಜನ, ಒಂದು ದೊಡ್ಡ ಮುಂದುವರಿದ ನಾಗರಿಕತೆ ತಮ್ಮ ಹಿಂದೆ ಬರೀ ಒಗಟುಗಳನ್ನ ಬಿಟ್ಟು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗೋಕೆ ಹೇಗೆ ಸಾಧ್ಯ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಹುಡುಕಾಟದ ದಾರಿ. ಸರಿ, ಹಾಗಾದ್ರೆ ನಮ್ಮ ಮೊದಲ ಕೇಸ್ ಫೈಲ್ ಓಪನ್ ಮಾಡೋಣ. ಇದರ ಹೆಸರು ಸೈಲೆಂಟ್ ಸಿಂಬಲ್ಸ್, ಅಂದ್ರೆ ಯಾರಿಂದಲೂ ಓದೋಕೆ ಆಗದ ಲಿಪಿ. ನೋಡಿ, ಸಿಂಧೂ ಕಣಿವೆಯ ಜನ ಒಂದು ಲಿಪಿಯನ್ನ ಬಿಟ್ಟು ಹೋಗಿದ್ದಾರೆ, ಆದ್ರೆ ಸಾವಿರಾರು ವರ್ಷಗಳಿಂದ ಆ ಅಕ್ಷರಗಳು ಮೌನವಾಗಿವೆ. ಅದರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಪುರಾತತ್ವ ಸಂಶೋಧಕರಿಗೆ ಇದುವರೆಗೆ ಸುಮಾರು 4,000ಕ್ಕೂ ಹೆಚ್ಚು ಕೆತ್ತನೆ ಇರೋ ವಸ್ತುಗಳು ಸಿಕ್ಕಿವೆ. ಸಣ್ಣ ಸಣ್ಣ ಕಲ್ಲಿನ ಮುದ್ರೆಗಳು, ಮಡಿಕೆ ಚೂರುಗಳು, ತಾಮ್ರದ ಫಲಕಗಳು, ಹೀಗೆ. ಇವುಗಳ ಮೇಲೆಲ್ಲ ಚಿಕ್ಕ ಚಿಕ್ಕ ಚಿಹ್ನೆಗಳಿವೆ. ಆದ್ರೆ ಈ ನಿಗೂಢ ಚಿಹ್ನೆಗಳು ನಮ್ಗೆ ಏನ್ ಹೇಳೋಕ್ ಟ್ರೈ ಮಾಡ್ತಿವೆ? ಅದೇ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಯಾಕೆ ನಮಗೆ ಈ ಲಿಪಿಯನ್ನ ಓದೋಕೆ ಆಗ್ತಿಲ್ಲ? ನೋಡಿ, ಇದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಒಂದು, ಈ ಬರಹಗಳು ತುಂಬಾನೇ ಚಿಕ್ಕದು, ಸರಾಸರಿ ಕೇವಲ 5 ಚಿಹ್ನೆಗಳಷ್ಟೇ. ಎರಡನೇದು, ರೊಸೆಟಾ ಸ್ಟೋನ್ ಅಂತಾರಲ್ಲ, ಆ ತರಹದ ಯಾವುದೇ ಕೀ ನಮಗೆ ಸಿಕ್ಕಿಲ್ಲ. ಅಂದ್ರೆ ಒಂದೇ ಬರಹವನ್ನ 2 ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ರೆ ಹೋಲಿಕೆ ಮಾಡಿ ಅರ್ಥ ಮಾಡ್ಕೋಬಹುದಿತ್ತು, ಆದ್ರೆ ಆ ಥರದ್ದು ಇಲ್ಲಿಲ್ಲ. ಮತ್ತು ಕೊನೆಯದಾಗಿ, ಇದು ಯಾವ ಭಾಷಾ ಕುಟುಂಬಕ್ಕೆ ಸೇರಿದ್ದು ಅನ್ನೋದೇ ಗೊತ್ತಿಲ್ಲ. ಇದೇ ಕಾರಣಕ್ಕೆ ನೂರಾರು ಬುದ್ಧಿವಂತ ವಿದ್ವಾಂಸರು ಪ್ರಯತ್ನಪಟ್ರೂ ಯಾರಿಂದಲೂ ಇದನ್ನ ಭೇದಿಸೋಕೆ ಆಗಿಲ್ಲ. ಹೌದು, ಇದರ ಅರ್ಥ ಈ ಲಿಪಿ ಇವತ್ತಿಗೂ ಒಂದು ರಹಸ್ಯ. ಯೋಚನೆ ಮಾಡಿ, ಇದು ಬರೀ ಅಕ್ಷರಗಳಲ್ಲ. ಇದರಲ್ಲಿ ಅವರ ದೇವರುಗಳ ಬಗ್ಗೆ, ಅವರ ಕಾನೂನುಗಳ ಬಗ್ಗೆ, ಬಹುಶಃ ಅವರ ರಾಜರ ಹೆಸರುಗಳ ಬಗ್ಗೆ ಮಾಹಿತಿ ಇರ್ಬೋದು. ಆ ಇಡೀ ಪ್ರಪಂಚದ ಕೀಲಿಕೈ ಅದು. ಆ ಕೀನೇ ನಮ್ಮತ್ರ ಇಲ್ಲ, ಹಾಗಾಗಿ ಅವರ ಜಗತ್ತಿನ ಬಾಗಿಲು ಇವತ್ತಿಗೂ ಮುಚ್ಚಿದೆ. ಸರಿ, ಈಗ ಭಾಷೆಯ ರಹಸ್ಯವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಎರಡನೇ ಫೈಲ್ಗೆ ಹೋಗೋಣ. ಕಣ್ಮರೆಯಾದ ರಾಜರು. ನೋಡಿ, ಬೇರೆ ಯಾವುದೇ ಪ್ರಾಚೀನ ನಾಗರಿಕತೆ ತಗೊಂಡ್ರೂ ಅಲ್ಲಿ ಫ್ಯಾರೋಗಳು, ರಾಜರು, ಚಕ್ರವರ್ತಿಗಳು, ಯಾರಾದ್ರೂ ದೊಡ್ಡ ಆಡಳಿತಗಾರರು ಇದ್ದೇ ಇರ್ತಾರೆ. ಆದ್ರೆ ಸಿಂಧೂ ಕಣಿವೆಯಲ್ಲಿ ಅಂಥವರ ಸುಳಿವೇ ಇಲ್ಲ. ಅಂದ್ರೆ ಇಲ್ಲಿ ರಾಜರಿಗಾಗಿ ಕಟ್ಟಿದ ದೊಡ್ಡ ದೊಡ್ಡ ಅರಮನೆಗಳಿಲ್ಲ, ಪಿರಮಿಡ್ಗಳ ತರಹ ರಾಜರ ಸಮಾಧಿಗಳಿಲ್ಲ, ರಾಜರ ದೈತ್ಯ ಪ್ರತಿಮೆಗಳಿಲ್ಲ, ಯುದ್ಧ ಗೆದ್ದಿದ್ದಕ್ಕೆ ಕಟ್ಟಿಸಿದ ಸ್ಮಾರಕಗಳೂ ಇಲ್ಲ, ಏನೂ ಇಲ್ಲ. ಇಷ್ಟು ದೊಡ್ಡ ವ್ಯವಸ್ಥಿತ ನಾಗರಿಕತೆ ಇಂಥ ಯಾವುದೇ ಕುರುಹು ಇಲ್ದೆ ಹೇಗೆ ನಡೀತಿತ್ತು? ಹಾಗಾದ್ರೆ ಯಾರು ಆಳ್ತಿದ್ರು? ಇದರ ಬಗ್ಗೆ 3 ಮುಖ್ಯ ಥಿಯರಿಗಳಿವೆ. ಒಂದು, ಬಹುಶಃ ಇಲ್ಲಿ ರಾಜರಿರ್ಲಿಲ್ಲ, ಬದಲಿಗೆ ಧಾರ್ಮಿಕ ಮುಖಂಡರು ಅಂದ್ರೆ ಪೂಜಾರಿ ರಾಜರು ಆಳ್ತಿದ್ರು. ಎರಡನೇ ಥಿಯರಿ, ಕೆಲವು ಹಿರಿಯರ ಅಥವಾ ವ್ಯಾಪಾರಿಗಳ ಒಂದು ಕೌನ್ಸಿಲ್ ಸೇರಿ ಎಲ್ಲವನ್ನೂ ನಿರ್ಧರಿಸ್ತಿತ್ತು. ಇನ್ನು ಮೂರನೇದು, ಕೇಂದ್ರ ಸರ್ಕಾರ ಅಂತನೇ ಇರ್ಲಿಲ್ಲ, ಪ್ರತಿಯೊಂದು ನಗರಕ್ಕೂ ತನ್ನದೇ ಆದ ಸ್ಥಳೀಯ ಆಡಳಿತ ಇತ್ತು. ಆದ್ರೆ ಇಲ್ಲೇ ನೋಡಿ ಅತಿ ದೊಡ್ಡ ಒಗಟಿರೋದು. ಒಂದು ವೇಳೆ ಕೇಂದ್ರ ಆಡಳಿತಗಾರರೇ ಇರ್ಲಿಲ್ಲ ಅಂದ್ರೆ ಸುಮಾರು 15 ಲಕ್ಷ ಚದರ ಕಿಲೋಮೀಟರಷ್ಟು ದೊಡ್ಡ ಜಾಗದಲ್ಲಿ ಎಲ್ಲಾ ನಗರಗಳಲ್ಲಿ ಬಳಸುತ್ತಿದ್ದ ಇಟ್ಟಿಗೆಗಳ ಸೈಜ್ ಒಂದೇ ತರ ಹೇಗೆ ಇತ್ತು? ತೂಕದ ಅಳತೆಗಳು ಒಂದೇ ತರ ಹೇಗೆ ಇತ್ತು? ನಗರಗಳ ವಿನ್ಯಾಸ ಕೂಡ ಹೆಚ್ಚು ಕಡಿಮೆ ಒಂದೇ ತರಹ. ಇದು ಹೇಗೆ ಸಾಧ್ಯ? ಈ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಸರಿ, ಈಗ ನಾವು ಬಹುಶಃ ಈ ಕಥೆಯಲ್ಲೇ ಅತ್ಯಂತ ದೊಡ್ಡ ರಹಸ್ಯದ ಹತ್ರ ಬಂದಿದ್ದೇವೆ. ಇಷ್ಟು ಮುಂದುವರೆದ ನಾಗರಿಕತೆ ನಾಶವಾಗಿದ್ದು ಹೇಗೆ? ಸುಮಾರು ಕ್ರಿಸ್ತಪೂರ್ವ 1900ರ ಹೊತ್ತಿಗೆ ಏನೋ ಒಂದು ದೊಡ್ಡ ಸಮಸ್ಯೆ ಶುರುವಾಯಿತು. ಮೊಹೆಂಜೊದಾರೋದಂತಹ ನಗರಗಳಲ್ಲಿ ಭೂಮಿ ಅಗೆದಾಗ ಕೊನೆಗೆ ಸಿಕ್ಕಿದ ಪದರಗಳಲ್ಲಿ, ಬೀದಿಗಳಲ್ಲಿ ಹಾಗೆ ಬಿದ್ದಿರೋ ಅಸ್ಥಿಪಂಜರಗಳು ಸಿಕ್ಕಿವೆ. ಅಂದ್ರೆ ಅವರಿಗೆ ಸರಿಯಾದ ಅಂತ್ಯಸಂಸ್ಕಾರ ಕೂಡ ಸಿಕ್ಕಿಲ್ಲ. ಕೆಲವು ಅಸ್ಥಿಪಂಜರಗಳು ಕೈ ಹಿಡಿದುಕೊಂಡಿವೆ, ಇದ್ದಕ್ಕಿದ್ದಂತೆ ಏನೋ ಆಗಿ ಅಲ್ಲೇ ಸತ್ತು ಬಿದ್ದ ಹಾಗೆ ಕಾಣುತ್ತೆ. ಏನಾಗಿರ್ಬೋದು? ಅವರ ಈ ದುರಂತ ಅಂತ್ಯಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ 5 ಮುಖ್ಯ ಥಿಯರಿಗಳಿವೆ. ಒಂದು, ಅವರ ಜೀವನಾಡಿಯಾಗಿದ್ದ ಒಂದು ದೊಡ್ಡ ನದಿ ಬತ್ತಿಹೋಯಿತು. 2, ಹವಾಮಾನ ಬದಲಾಗಿ ಮಳೆ ಕಡಿಮೆಯಾಗಿ ಬರಗಾಲ ಬಂತು.
3 ಇಡೀ ನಾಗರಿಕತೆಗೆ ಒಂದು ದೊಡ್ಡ ಸಾಂಕ್ರಾಮಿಕ ರೋಗ ಹರಡಿತು. 4 ಆರ್ಯನ್ನರು ದಾಳಿ ಮಾಡಿದ್ರು ಅನ್ನೋ ವಾದ ಇತ್ತು, ಆದರೆ ಈಗ ಅದಕ್ಕೆ ಹೆಚ್ಚು ಸಪೋರ್ಟ್ ಇಲ್ಲ. ಮತ್ತು 5 ನಿರಂತರವಾಗಿ ದೊಡ್ಡ ದೊಡ್ಡ ಪ್ರವಾಹಗಳು ಬಂದು ನಗರಗಳನ್ನೇ ನಾಶ ಮಾಡಿದವು. ಆದ್ರೆ ಇವತ್ತಿನ ತಜ್ಞರು ಹೇಳೋದೇನಂದ್ರೆ ಒಂದೇ ಒಂದು ಕಾರಣದಿಂದ ಇವೆಲ್ಲ ಆಗಿಲ್ಲ. ಬದಲಿಗೆ ನದಿ ಬತ್ತಿ ಹೋದಿದ್ದು, ಮಳೆ ಕಡಿಮೆಯಾದದ್ದು, ರೋಗಗಳು ಹರಡಿದ್ದು, ಈ ಎಲ್ಲಾ ಸಮಸ್ಯೆಗಳು ಒಂದೇ ಸಲ ಒಟ್ಟಿಗೆ ಬಂದು ಸುಮಾರು 400 ವರ್ಷಗಳ ಕಾಲ ನಿಧಾನಕ್ಕೆ ನೋವಿನಿಂದ ಈ ನಾಗರಿಕತೆ ಕೊನೆಯಾಯಿತು. ಸರಿ, ಈಗ ನಮ್ಮ ಕೊನೆಯ ಕೇಸ್ ಫೈಲ್. ಇದು ಒಂದು ಸಣ್ಣ ವಸ್ತುವಿನ ಬಗ್ಗೆ, ಆದ್ರೆ ಅದರೊಳಗೆ ಈ ಇಡೀ ನಾಗರಿಕತೆಯ ರಹಸ್ಯವೇ ಅಡಗಿದೆ ಅಂತಾರೆ. ಅದೇ ಪ್ರಸಿದ್ಧ ನರ್ತಿಸುವ ಹುಡುಗಿಯ ಕಂಚಿನ ಪ್ರತಿಮೆ. ಈ ಪ್ರಸಿದ್ಧ ಪ್ರತಿಮೆ ಎಷ್ಟು ದೊಡ್ಡದಿದೆ ಅನ್ಕೊಂಡ್ರಿ? ಕೇವಲ 4 ಇಂಚು ಅಷ್ಟೇ. ಹೌದು, ನಂಬೋಕೆ ಕಷ್ಟ ಆದ್ರೂ ನಿಜ, ಬರೀ 4 ಇಂಚು. ಆದ್ರೆ ಅದರ ವಯಸ್ಸು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 4,500 ವರ್ಷಗಳು. ಈ ಪುಟ್ಟ ಪ್ರತಿಮೆ ತನ್ನ ಗಾತ್ರಕ್ಕಿಂತ ಎಷ್ಟೋ ದೊಡ್ಡ ಇತಿಹಾಸವನ್ನ ತನ್ನೊಳಗೆ ಇಟ್ಕೊಂಡಿದೆ. ಹಾಗಾದ್ರೆ ಯಾರಿವಳು? ಒಬ್ಬ ನರ್ತಕಿಯೇ, ಅಥವಾ ಒಬ್ಬ ಪೂಜಾರಿಯೇ, ಅಥವಾ ಅವರ ಯಾವುದಾದ್ರೂ ದೇವತೆಯೇ? ಅವಳ ಆ ಆತ್ಮವಿಶ್ವಾಸದ ನಿಲುವು, ಆ ಕಾಲಕ್ಕೆ ಹೋಲಿಸಿದ್ರೆ ತುಂಬಾನೇ ಆಧುನಿಕವಾಗಿರೋ ಆ ನೋಟ ಇವತ್ತಿಗೂ ಇತಿಹಾಸಕಾರರಿಗೆ ದೊಡ್ಡ ತಲೆನೋವಾಗಿದೆ. ಅವಳ ಗುರುತು ಕೂಡ ಇಡೀ ಸಿಂಧೂ ಕಣಿವೆ ನಾಗರಿಕತೆಯ ತರಾನೇ ಒಂದು ದೊಡ್ಡ ರಹಸ್ಯ. ಹಾಗಾದ್ರೆ ಈ ಎಲ್ಲಾ ಉತ್ತರ ಸಿಗದ ಪ್ರಶ್ನೆಗಳ ಅರ್ಥವಾದ್ರೂ ಏನು? ಈ ಸಾವಿರಾರು ವರ್ಷಗಳ ಮೌನ ನಮ್ಗೇನನ್ನ ಹೇಳೋಕ್ ಪ್ರಯತ್ನಿಸ್ತಿದೆ? ಒಂದು ಮಾತ್ರ ನಿಜ, ಈ ಕೇಸ್ ಇನ್ನೂ ಕ್ಲೋಸ್ ಆಗಿಲ್ಲ. ಬಹುಶಃ ಸಿಂಧೂ ಕಣಿವೆ ನಾಗರಿಕತೆ ನಮಗೆ ಬಿಟ್ಟು ಹೋಗಿರೋ ದೊಡ್ಡ ಬಳುವಳಿ ಒಂದು ಉತ್ತರವಲ್ಲ, ಬದಲಿಗೆ ಒಂದು ಪ್ರಶ್ನೆ ಇರಬಹುದು. ಒಂದು ನಾಗರಿಕತೆ ಅಂದ್ರೆ ನಿಜವಾಗಿಯೂ ಏನು? ದೊಡ್ಡ ದೊಡ್ಡ ರಾಜರು, ಭಯಂಕರ ಯುದ್ಧಗಳು, ದೈತ್ಯ ಸ್ಮಾರಕಗಳು ಇವೆಲ್ಲ ಇಲ್ದೇನೆ ಲಕ್ಷಾಂತರ ಜನ ಒಟ್ಟಿಗೆ ಶಾಂತಿಯಿಂದ ಒಂದೇ ರೀತಿ ಬದುಕೋಕೆ ಸಾಧ್ಯನಾ? ಬಹುಶಃ ಅವರ ಮೌನವೇ ನಮಗೆ ಹೇಳುತ್ತಿರುವ ಅತಿದೊಡ್ಡ ಪಾಠ ಇದೇ ಇರಬಹುದು.